ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ ಎಂ.ಐ. ಅಥವಾ ಮಲ್ಲಪ್ಪ ಜೋತವ್ರು. ಆದ್ಮೇಲೆ ನಮ್ಮಲ್ಲಿ ಹೂಡಿಕೆ ಮಾಡೋದಕ್ಕಾಗಿ 19 ದೇಶಗಳ 5,000ಕ್ಕೂ ಹೆಚ್ಚು ಉದ್ಯಮ ಪ್ರತಿನಿಧಿಗಳು ಬಂದರು. ಕಳೆದ 4 ದಿನದಿಂದ ಏನೇನು ಮಾಡಿದ್ರು ಅನ್ನೋದು ಸಹಿತ ನೋಡಿದಿರಿ. ಅದರಲ್ಲೂ ಮುಖ್ಯವಾಗಿ 10.27 ಲಕ್ಷ ಕೋಟಿ ರೂಪಾಯಿಗಳು ಹೂಡಿಕೆ ಮಾಡ್ತೀವಿ ನಾವು ಇಲ್ಲೇ ಅನ್ನುವಂಥ ಮಾತು ಮಾತಾಡಿದ್ದಾರೆ. ಇದನ್ನು ನಮ್ಮ ನಾಯಕರೆಲ್ಲ ತೆರೆದ ಹೃದಯದಿಂದ ಸ್ವಾಗತ ಮಾಡಿದ್ದಾರೆ. ಮಾಡಲೇಬೇಕಾದ್ದು. ಯಾಕೆಂದರೆ MSME ಅಥವಾ ಇನ್ನುಳಿದ ಉದ್ಯಮಗಳು, ಕೈಗಾರಿಕೆಗಳು ಇವತ್ತು ನಮಗೆ ಉದ್ಯೋಗ ಕೊಡುವಂಥವು ಅವು ಬರಲೇಬೇಕಾಗಿದೆ, ಬರಬೇಕು. ಅದರಿಂದ ಈ ರಾಜ್ಯ ಈಗ 2ನೇ ನಂಬರ್ ಅದ, ಇನ್ನೂ 1ನೇ ನಂಬರ್ಗೆ ಹೋಗುವಂಥದ್ದಾಗ್ಬೋದು ಅಂತೇಳಿ ಒಂದು ತರ್ಕಗಳು ಮಾಡ್ತಾಯಿದ್ದಾರೆ. ಮಾಡಲಿ, ಏನು ತಪ್ಪಿಲ್ಲ. ಈಗಾಗಲೇ ಜಿಂದಾಲ್ದವರು ಹೂಡಿಕೆಗೆ 1.2 ಲಕ್ಷ ಕೋಟಿ ರೂಪಾಯಿ ಹಾಕ್ತಾರೆ ಅಂತ ಹೇಳಿದ್ದಾರೆ. ನಾವು ಹೂಡ್ತೀವಿ. ಮುಂದೆ ಬಲ್ಪೋಟ 54,000 ಕೋಟಿ ರೂಪಾಯಿ ಹಾಕ್ತೀನಿ ಹೇಳಿದೆ ಬಲ್ಪೋಟ ಕಂಪನಿ. ಲ್ಯಾಮ್ ರಿಸರ್ಚ್ 10,000 ಕೋಟಿಗಳನ್ನ ಇನ್ವೆಸ್ಟ್ ಮಾಡ್ತೀವಿ ಅಂತ ಒಪ್ಪಂದಕ್ಕೂ ಸಹಿ ಮಾಡಿದ್ದಾರೆ. ಸ್ವಿಡರ್ ಎಲೆಕ್ಟ್ರಿಕ್ 2,247 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡ್ತೀವಿ. ಒಂದು ವೋಲ್ವೋ 1,400 ಕೋಟಿ ರೂಪಾಯಿಗಳನ್ನ ಇನ್ವೆಸ್ಟ್ ಮಾಡ್ತೀವಿ. ವೋಲ್ವೋ ಬಸ್ ನೋಡಿದ್ರಿ ನೀವು. ಹೊಂಡಾ 600 ಕೋಟಿ ರೂಪಾಯಿ ಹಾಕ್ತೀವಿ, ನಾವು ಹೂಡ್ತೀವಿ ಇಲ್ಲಿ ಇಂಡಸ್ಟ್ರಿ ಸಲುವಾಗಿ ಅಂತೆಲ್ಲ. ಸ್ಯಾಫ್ರಾನ್ ಅವರು ಸಹಿತ 225 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡ್ತೀವಿ ಅಂತೇಳಿ ಈಗಾಗಲೇ ಅಗ್ರಿಮೆಂಟ್ ಒಪ್ಕೊಂಡಿದ್ದಾರೆ. ಈಗ ಹೆಚ್ಚು ಕಡಿಮೆ 75% ಬೆಂಗಳೂರು ಬಿಟ್ಟು ಹೊರಗೆ ಎಲ್ಲ ಕಡೆನೂ ಇಂಡಸ್ಟ್ರಿ ಬೆಳೆಯುವ ಸಾಧ್ಯತೆಗಳಿದ್ದಾವೆ ಅಂತೇಳಿ ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಬೆಂಗಳೂರು ಹೊರತುಪಡಿಸಿ ಹೊರಗೆ, ಯಾಕಂದರೆ ಈಗಾಗಲೇ ಬೆಂಗಳೂರಿನ ಜನಸಂಖ್ಯೆ ಭಾಳಷ್ಟು ಆಗಿದೆ. ಹೀಗಾಗಿ ಜನಸಂಖ್ಯೆ ಆ ಸ್ಫೋಟ ಆಗೋ ಪೂರ್ವದಲ್ಲೇ ಹೊರಗೆ ನಾವು ಡಿಸ್ಪರ್ಸ್ ಮಾಡೋಕೆ ಹೊರಗೆ ಹಾಕಬೇಕಂತ ಮಾಡಿದ್ವಿ. ಆ ನೆಲೆಯಲ್ಲೇ ಹೊರಗಿನ ಈ ಕರ್ನಾಟಕದಲ್ಲೇ ಸಾಕಷ್ಟು ಜನ ಅದು